ಫ್ಯಾನ್, ಇದಕ್ಕೆ ಕನ್ನಡ ಶಬ್ದ ಇಲ್ವಾ ಅಂತ ತುಂಬ ಬಳಸ್ತೇವೆ ನಾವು. ಇದೇ ಶಬ್ದನ ಬಳಸ್ತೇವೆ, ಫ್ಯಾನ್ ಬಿಟ್ಟು ಬೇರೆ ಶಬ್ದನ ಬಳಸ್ತಾ ಇಲ್ಲ. ಫ್ಯಾನು ತುಂಬ ಬಳಸ್ತಾ ಇದೆ ನಾವು, ಜೊತೆಯಲ್ಲಿ ಈ ಆ ಶಬ್ದನೂ ತುಂಬ ಬಳಸ್ತೇವೆ. ಅದಕ್ಕೆ ಕನ್ನಡ ಶಬ್ದವನ್ನು ಬೇರೆ ಶಬ್ದವನ್ನು ನಾವು ಯಾರೂ ಕೂಡ ಬಳಸ್ತಾ ಇಲ್ಲ. ಉಂಟೋ ಇಲ್ವೋ ಅಂತ ಪ್ರಶ್ನೆ, ಉಂಟು ಅಂತ ಉತ್ತರ ಅಂತ. ಪಂಖ ಸರಿಯಾದ ಶಬ್ದ. ಓಕೆ, ಕನ್ನಡದ ಶಬ್ದ ಪಂಖ ಅಂದರೆ. ಮೂಲತಃ ಪಂಖ ಅಂದರೆ ರೆಕ್ಕೆ ಅಂತ ಅರ್ಥ. ಪಕ್ಷ ಸಂಸ್ಕೃತ ಶಬ್ದ. ಪಂಖ, ಪಂಖಿ ಹಿಂದಿಯಲ್ಲಿ ಪಂಖಿ ಅಂದರೆ ಪಕ್ಷಿ ಅಂತ, ರೆಕ್ಕೆ ಉಳ್ಳದ್ದು ಅಂತ. ಈ ರೆಕ್ಕೆ ಬಡಿದಾಗ ಗಾಳಿ ಬರ್ತದೆ ನೋಡಿ, ಆ ಪರಿಕಲ್ಪನೆ ಹಿಂದೆ ಪಂಖ ಶಬ್ದ ಬಂದಿದೆ ಅಂತ. ಒಳ್ಳೆ ಶಬ್ದ ಅದು ಅಂತ, ಸಂಸ್ಕೃತ ಮೂಲದ ಶಬ್ದ ಅದು. ಪಾಖ ಅಂತಲೂ ಹಳೆ ಕೆಲವು ಭಾಷೆಗಳಲ್ಲಿ ಆ ಶಬ್ದವನ್ನು ಬಳಕೆ ಮಾಡಿದ್ದುಂಟು, ಪಾಖ ಅಂತ. ಪಂಖ ಅಂತ ಇತ್ತೀಚಿನವರೆಗೂ ಬಳಕೆಯಲ್ಲಿದೆ ಅದು. ಹೀಗೆ ಪಂಖ ಶಬ್ದ ಇದೆ. ಹಾಗೆ ವ್ಯಜನ ಶಬ್ದ ಸಂಸ್ಕೃತ ಶಬ್ದ, ಸರಿಯಾದ ಶಬ್ದ. ಪೂರ್ತಿ ಇದೇ ಅರ್ಥದಲ್ಲೇ ಇದೆ ಅದು. ವ್ಯಜನ ಶಬ್ದ ಗಾಳಿ ಬೀಸುವ ಸಾಧನ, ಉಷ್ಣವನ್ನು ಅಥವಾ ಘರ್ಮಿ ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಸಾಧನ ಎಂಬ ಅರ್ಥದಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಮೂಲ ಧಾತು ಅದೇ ಅರ್ಥದಲ್ಲಿ ಇದೆ ಸಂಸ್ಕೃತದಲ್ಲಿ. ವ್ಯಜನ ಆಗ್ಬೋದು ಅಂತ. ಕನ್ನಡದ ಪದ ಕಾಸ ಕನ್ನಡದ ಪದ ಇನ್ನೊಂದಿದೆ, ಬಳಕೆಯಲ್ಲೂ ಇದೆ ಇವತ್ತದು, ಬೀಸಣಿಕೆ ಅಂತ. ಅದು ಬೀಸಣಿಕೆಯನ್ನು ನಾವು ಇದಕ್ಕೆ ಮಾತ್ರ ಬಳಸ್ತೇವೆ, ಅದಕ್ಕೆ ನಾವು ಬಳಸೋದಿಲ್ಲ. ಇದಕ್ಕೆ ಮಾತ್ರ ನಾವು ಬಳಸ್ತೇವೆ. ಅದನ್ನು ತಿರುಗು ಬೀಸಣಿಕೆ ಅಂತ ಹೇಳೋದುಂಟು. ಕನ್ನಡದವರು ಹೇಳಬೇಕಾದ್ರೆ ತಿರುಗು ಬೀಸಣಿಕೆ ಅಂತ ಅದನ್ನು ಹೇಳೋದುಂಟು. ಸ್ವಲ್ಪ ಉದ್ದಾಗ್ತದೆ ಹಾಗೆ ಹೇಳುವಾಗ. ಆದರೆ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಸರಿಯಾದ ಶಬ್ದ ಇಲ್ಲ. ಅವರು ಹ್ಯಾಂಡ್ ಫ್ಯಾನ್ ಅಂತ ಹೇಳಬೇಕು ಅಷ್ಟು ಹೊರತು ಸರಿಯಾದ ಶಬ್ದ ಇದಕ್ಕಿಲ್ಲ. ಎಲ್ಲದನ್ನೂ ಇನ್ನೊಂದು ಶಬ್ದ ಸೇರಿಸಿದ್ರಾಯ್ತು. ಈಗ ಟೇಬಲ್ ಫ್ಯಾನ್ ಅಂತ ಹೇಳ್ತಾರೆ, ವಾಲ್ ಮೌಂಟೆಡ್ ಫ್ಯಾನ್ ಅಂತ ಹೇಳ್ತಾರೆ, ಸ್ಟ್ಯಾಂಡ್ ಫ್ಯಾನ್ ಅಂತ ಹೇಳ್ತಾರೆ, ಹ್ಯಾಂಡ್ ಫ್ಯಾನ್ ಅಂತ ಹೇಳ್ತಾರೆ. ಇದೆಲ್ಲ ಅದರದ್ದೇ ಬೇರೆ ಬೇರೆ ರೂಪಾಂತರಗಳು ಅಂತ. ಹಾಗಾಗಿ ಬೀಸಣಿಕೆಯನ್ನು ಕೂಡ ಹಾಗೆ ಬಳಸೋಕ್ಕೆ ಸಾಧ್ಯ ಇದೆ ನಾವು ಅಂತ, ಸಾಧ್ಯ ಇಲ್ಲದೇ ಏನಿಲ್ಲ ಅಂತ. ಇಷ್ಟೆಲ್ಲ ಪದಗಳಿದೆ. ಪಂಖ ಅನ್ನೋದಂತೂ ತುಂಬ ಪ್ರಚಲಿತವಾಗಿ ಸುಲಭವಾಗಿ ನಾವು ಉಪಯೋಗ ಮಾಡೋಕ್ಕೆ ಬರೋಂಥ ಶಬ್ದ ಇದೆ. ಇಂತಹ ಕನ್ನಡ ಪದಗಳನ್ನು ಬಳಸಿ ನಾವು ಕನ್ನಡದ ಅಭಿಮಾನವನ್ನು ಮೆರೆಯೋಣ. ಈ ಪಂಖ ಮತ್ತು ಫ್ಯಾನ್ ಅನ್ನೋದು ಹತ್ತಿರ ಇದೆ, ಎಲ್ಲೋ ದೂರದಲ್ಲಿ ಈ ಶಬ್ದದಿಂದ ಆ ಶಬ್ದ ಬಂದಿರ್ಬೋದು ಅಂತ ಅವಕಾಶ ಇದೆ ಅಂತ. ಪ ಮತ್ತು ನ ಎರಡು ಅಕ್ಷರಗಳು ಅಲ್ಲಿಂದ ಬಂದಾಗ ಕಾಣ್ತಿದೆ ಫ್ಯಾನ್ ಅಂತ ಅನ್ಬೇಕಾದ್ರೆ ಅಂತ ಸಾಧ್ಯತೆಗಳಿದೆ ಅಂತ. ಏನೋ ಒಂದು ಸಂಬಂಧ ಪೂರ್ವದಲ್ಲಿ ಆ ಶಬ್ದಗಳಿಗೆ ಇರ್ಬೋದು ಅಂತ, ಇರುವ ಅವಕಾಶಗಳಿದೆ ಅಂತ. ಏನೇ ಇದ್ದರೂ ನಾವು ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಆ ಕಡೆಗೆ ಪ್ರೀತಿ ಒಲಮೆಯನ್ನು ಬೆಳೆಸ್ಕೊಳ್ಳೋಣ. ಆದಷ್ಟು ನಮ್ಮ ತನದೊಂದಿಗೆ ನಾವು ಬದುಕೋಣ, ಅಭಿಮಾನವನ್ನು ಸ್ವಾಭಿಮಾನವನ್ನು ಮೆರೆಯೋಣ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ.